ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸಡಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನೊಂದು ಹೊಸ ರೆಸಿಪಿನ ಮಾಡ್ತಾಯಿದ್ದೀನಿ, ಹೊಸ ಟ್ರೈ ಕೂಡ ಮಾಡ್ತಾಯಿದ್ದೀನಿ. ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಹಸೆಕಾಯಿ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿರಿ. ಮೊದಲೇದಾಗಿ ನಾನು ಅಕ್ಕಿ ನೆನಕಿಡೋಕೆ ಅಕ್ಕಿ ತೊಗೊಂಡಿನಿ, ಸ್ವಲ್ಪ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ದೋಸೆಗೆ ನೀವೆಲ್ಲ ತೊಗೋತಿರಲ್ಪ ಅವಲಕ್ಕಿ, ನಾನು ಸಾಕಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಆಲ್ರೆಡಿ ದೋಸೆ ಹೆಂಗೆ ಮಾಡೋದಂತ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಹೆಂಗೆ ಮಾಡೋದಂತ ತೋರಿಸಿದ್ದಿಲ್ಲ. ಸೊ ಅದಕ್ಕೆ ಹೊಸ ರೆಸಿಪಿನ ನನ್ನ ಫ್ರೆಂಡ್ಸ್ಗೆ ತೋರಿಸೋಣ ಅಂತ ಬಂದೆ. ಸೊ ನೋಡಿ, ಇವಾಗ ನಾವು ನೀರು ಹಾಕ್ಕೊಂಡು ಬಿಟ್ಟಿದ್ವಿ, ಸ್ವಲ್ಪ ಹೊತ್ತು ನೆನೆಯೋಕು. ಮಿನಿಮಮ್ ಒಂದು 6ರಿಂದ 7 ಗಂಟೆ ಅಂದರೆ ತಾಸು ಸಮಯ, 6 to 7 hours ನೆನೆಯೋಕೆ ಬಿಡಬೇಕು. ನೆನೆದಾದ ಕೂಡಲೇ ನೋಡಿ ಹೀಗಾಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ನಾವು ಗ್ರೈಂಡರ್ಗೆ ಹಾಕ್ಕೋಬೇಕು, ಆಮೇಲೆ ಮಿಕ್ಸಿಗೆ ರುಬ್ಕೋಬೇಕು. ನಿಮ್ಮ ಮನೆಯಲ್ಲಿ ನೀವು ರುಬ್ತಿದ್ರೆ ರುಬ್ಕೋಬೋದು, ಗ್ರೈಂಡರ್ ಇತ್ತಂದರೆ ಗ್ರೈಂಡ್ ಮಾಡ್ಕೋಬೋದು, ಮಿಕ್ಸರ್ ಇತ್ತಂದರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು. ಸೊ ನೋಡಿ, ನಿಮ್ಮ ಹೇಗೆ ಅಂದರೆ ನಿಮ್ಮ ಕರೆಂಟ್ ವೋಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಜಾಸ್ತಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಪೂರ್ತಿ ಸ್ಮೂತ್ ಅಂದರೆ ಪೂರ್ತಿ ಸಣ್ಣ ಆಗಿರಬೇಕು. ಅಂದರೆ ಕುಂಕುಮ ಮುಟ್ತೀವಲ್ಲ ದೋಸೆ ಹಿಟ್ಟು, ಇದನ್ನು ರುಬ್ಕೊಂಡಿರೋ ಹಿಟ್ಟು ಮುಟ್ಟಿದ್ರೆ ಅದೇ ಥರ ಈಕ್ವಲ್ ಆಗಿರಬೇಕು. ಸೊ ಅದ್ರ ಸಲುವಾಗಿ ಅದೇ ಥರನೇ ರುಬ್ಕೋಬೇಕು, ಅಷ್ಟು ಸಣ್ಣ ಆಗೋ ತನಕ ಅಂದಂಗೆ. ನಾನು ಕೂಡ ನೋಡಿ ಇಲ್ಲಿ ಟಚ್ ಮಾಡಿ ನೋಡಿದ್ದೀನಿ, ಪೂರ್ತಿ ನೋಡಿ ಒಂದು ಕಾಳು ಏನು ಕಾಣಿಸ್ತಿಲ್ಲ, ಕಂಪ್ಲೀಟಾಗಿ ಆಗಿದೆ. ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ತೆಗೆದುಕೊಂಡೋಣ. ನೋಡಿರಿ, ಪ್ರತಿ ವಾರನೂ ಪ್ರತಿ ಸಂಡೇನೂ ಅದೇ ದೋಸೆ, ಅದೇ ಮಸಾಲೆ ದೋಸೆ, ಅದೇ ಸೆಟ್ ದೋಸೆ ಬೇಜಾರಾಗುತ್ತೆ. ಸೊ ಬೇರೆ ಬೇರೆ ಕಡೆ ಯಾವ್ದಾವ ಥರ ದೋಸೆ ಮಾಡ್ತಾರೆ. ದಾವಣಗೆರೆಯಲ್ಲಂತೂ ದಾವಣಗೆರೆ ಬೆಣ್ಣೆ ದೋಸೆ ಸೂಪರಾಗಿರುತ್ತೆ. ಬೆಣ್ಣೆ ಇದ್ದರೆ ಸಾಕಪ್ಪ, ಬೆಣ್ಣೆ ಅಕ್ಕಿ, ಉದ್ದಿನಬೇಳೆ, ಅವಲಕ್ಕಿ, ಆಮೇಲೆ ಹಸಿಕಾಯಿ ಇದ್ದರೆ ಸಾಕು, ಸ್ಪೆಷಲ್ ಆಗಿರೋ ಫುಡ್ನ ಮಾಡ್ಬೋದು. ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿ ಕೊಡ್ಬೋದು. ಓಕೆ, ಇದನ್ನು ಒಂದು ನೈಟ್ ಬಿಡೋಣ ಅಂದರೆ 6 to 7 hours ಹಿಟ್ಟನ್ನ ರುಬ್ಬಿಟ್ಟು ಆದ್ಮೇಲೆ ಒಂದು 6 to 7 hours ಬಿಟ್ಬಿಟ್ಟು ನೋಡಿ, ಮಾರ್ನಿಂಗ್ ನೋಡಿ ಉಪ್ಪಿದೆ. ಸ್ವಲ್ಪ ಜನ ಸೋಡಾ ಹಾಕ್ತಾರೆ ನೈಟೇ, ಸ್ವಲ್ಪ ಜನ ಸಕ್ಕರೆ ಹಾಕ್ತಾರೆ. ಸೊ ನಾನು ಈಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಸಕ್ಕರೆ ಹಾಕಿದ್ದೀನಿ. ಸೊ ನೀವು ಸಕ್ಕರೆನೂ ಹಾಕ್ಬೋದು. ಸ್ವಲ್ಪ ಉಪ್ಪು, ಸರಿ. ಇವಾಗ ಹಿಟ್ಟನ್ನು ನೆಂದಾಗಿದೆ, ಅದನ್ನು ಹಿಟ್ಟು ರೆಡಿಯಾಗಿದೆ. ಇವಾಗ ಈ ಕಡೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ ನೋಡಿಕೊಂಡು, ಜಾಸ್ತಿ ಖಾರ ಇತ್ತು ಅಂದರೆ ಒಂದು 5ರಿಂದ 6 ತೊಗೊಳ್ರಿ. ಕಡಿಮೆ ಖಾರ ಇತ್ತು ಅಂದರೆ ಒಂದು 10ರಿಂದ 12 ತೊಗೊಳ್ಳಿ. ನಾನು ಒಂದು 10ರಿಂದ 12 ತೊಗೊಂಡಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಕಪ್ಪಾಗೋ ತನಕ ಸ್ವಲ್ಪ ಹುರ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮಿಕ್ಸಿ ತೊಗೊಳ್ಳಿ. ಮಿಕ್ಸಿಗೆ ಹಸಿಕಾಯಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೋಡಿ ಏಲಕ್ಕಿ ಹಾಕ್ತಾಯಿದ್ದೀನಿ. ಹಾಗೆ ಮೆಣಸಿನ್ಕಾಯಿನ ಫ್ರೈ ಮಾಡಿದ್ದೀನಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ. ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸಲ ದೋಸೆ ಜೋಡಿ. ಸ್ವಲ್ಪ ಉಪ್ಪು ರುಚಿಗೆ ಬೇಕಾದಷ್ಟು. ಇದನ್ನು ಮಿಕ್ಸಿಲಿ ಒಂದು ಸಾರಿ ಹಾಕ್ಕೊಳ್ಳಿ. ನೋಡಿ, ಸಣ್ಣಗಾಗಿದೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಾಡಬೇಕು. ಈ ಕಡೆ ದೋಸೆ ಮಾಡೋಕ್ಕೆ ರೆಡಿಯಾಗೋಣ. ನೋಡಿ, ದೋಸೆಕಾಯಿ ಮೇಲ್ಗಡೆ ತೆವೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡೋಣ. ಸ್ವಲ್ಪ ಹೀಟ್ ಹಾಕಿ ದೊಡ್ಡಾಕಾರದಲ್ಲಿ ಮಾಡೋಣ. ವಾವ್, ಬೆಣ್ಣೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ದೋಸೆ ಸಖತ್ತಾಗಿ ಬರ್ತದೆ. ತುಂಬ ತಿಳುವಾಗಿ ಹಾಕಬಾರ್ದು, ಇದು ಮಸಾಲ ದೋಸೆ ಥರ ಅಲ್ಲ, ಸ್ವಲ್ಪ ದಪ್ಪವಾಗಿರಬೇಕು. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಬೇಕಂದ್ರೆ ತುಪ್ಪ ಕೂಡ ಹಾಕ್ತಾರೆ. ನೋಡಿ, ಒಂದು 2-3 ನಿಮಿಷ ಅದು ಬೇಯೋ ತನಕ ಬಿಡಬೇಕು. ಇವಾಗ ಸ್ವಲ್ಪ ಬೆಣ್ಣೆನ ಹಾಕೋಣ.
ಬೆಣ್ಣೆ ಗೊತ್ತೇ ಇದಲ್ವ ಹೆಂಗೆ ಮಾಡ್ತಾರಂತ. ಉಳಿದಿರೋ ಕೆನೆದಿಂದ ಮಿಕ್ಸಿಗೆ ಹಾಕ್ಕೊಂಡು ಬೆಣ್ಣೆ ಹೆಂಗೆ ಮಾಡೋದಂತನೂ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ನೋಡ್ಕೊಂಬಿಡಿ. ಇನ್ನೊಂದು ಸಾರಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮತ್ತೆ ಮಾಡಿ ತೋರಿಸ್ತೀನಿ ಬೆಣ್ಣೆ ಯಾವ ಥರ. ನೋಡಿ ಬೆಣ್ಣೆ ಎಲ್ಲ ಕೆರಗ್ತಾ ಇದೆ. ಸ್ವಲ್ಪ ಕೆಂಪು ಚಟ್ನಿ ಹಾಕ್ತಾಯಿದ್ದೀನಿ, ಕೆಂಪು ಸ್ವೀಟ್ ಚಟ್ನಿದು, ಖಾರ ಏನಿರಲ್ಲ, ಸೊ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ನೋಡಿ ಬೆಣ್ಣೆ ಎಲ್ಲ ಕೆರಗ್ತಾ ಇದೆ. ಏನಿಲ್ಲಪ್ಪ, ದೋಸೆ ಮೇಲೆ ಬೆಣ್ಣೆ ಹಾಕೋದೆ ಬೆಣ್ಣೆದ ದೋಸೆ ದಾವಣಗೆರೆಯಲ್ಲಿ ತುಂಬ ಸ್ಪೆಷಲು. ಸೊ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಫೈನಲಿ ನಮ್ಮ ದೋಸೆ ರೆಡಿ ಆಯಿತು. ಇವಾಗ ಕಡ್ಚಿಗೆ ತೊಗೊಂಡು, ಅಂದರೆ ನೀವು ದೋಸೆ ಎದರಿಂದ ತೆಗಿತೀರೋ ಅದು ಚಮಚ ಸೌಟು ತೊಗೊಂಡು ಫೋಲ್ಡ್ ಮಾಡಬೇಕು. ಫೈನಲಿ ಬೆಣ್ಣೆ ದೋಸೆ ರೆಡಿ ಆಯಿತು. ಸೊ ಬಟಾಟಿ ಪಲ್ಯ, ಚಟ್ನಿ, ದೋಸೆ ಈಸ್ ಫೈನಲ್ ರೆಡಿ. ಸೊ ಇಷ್ಟೊತ್ತು ಪೇಷನ್ಸ್ದಿಂದ ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸರ್ವರಿಗೂ ನನ್ನ ಹೃದಯಪೂರ್ವಕದ ಧನ್ಯವಾದಗಳು.